ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದಾರಾಮಕ್ಕೆ ಸ್ವಾಗತ. ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಾವು ಇತ್ತೀಚೆಗೆ ಒಂದಿಷ್ಟು ಎಪಿಸೋಡ್ ಮಾಡ್ತಾ ಇದ್ದೀವಿ ಗೋಕಾಕ್ ಮತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುತ್ತಮುತ್ತಲಿನ ತಾಲೂಕಿನ ವಿಷಯಗಳ ಕುರಿತಾಗಿ. ಯಾಕೆ ಸಹಜದ 2028 ಸಮೀಪ ಬಂದಾಗ ಊಹಾಪೋಹಗಳು, ಊಹೆಗಳು, ಅದೇ ಕಾಲಕ್ಕೆ ವದಂತಿಗಳು ಹಬ್ಬನೇ ಇರ್ತಾವೆ ರಾಜಕೀಯದಲ್ಲೇ. ಯಾಕೆಂದರೆ ಇವತ್ತು BJP-ಲಿದ್ದಂಥವ್ರು ನಾಳೆ ಕಾಂಗ್ರೆಸ್ಸಲ್ಲಿ ಇರ್ತಾರೆ, ಕಾಂಗ್ರೆಸ್ಸಲ್ಲಿದ್ದವ್ರು JDS-ಗೆ ಹೋಗೋದು, ಇವೆಲ್ಲ ಕಾಮನ್ ನಡೆಯುವಂಥವು. ಆ ದಿಶೆಯಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರಿಗೆ, ಅದೇ ಕಾಲ ಲಕ್ಷ್ಮಣ್ ಸವದಿ ಅವರಿಗೆ ಏನೇನು ನಡೆದು ಅವ್ರು JDS ಅಂದರು, ಅವ್ರು BJP ಅಂದರು, ಇನ್ನೊಬ್ರು ಏನೋ ಅಂದರು. ಇಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳು ಬಂದಾಗ ಸಹಜ ಗೋಕಾಕಕ್ಕೆ ಬರ್ಬೋದಾ ಅನ್ನೋಂಥ ವದಂತಿಗಳು ಇದ್ದಾವೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಜಾರಕಿಹೊಳಿ ಸತೀಶರಲ್ಲಿ ಬಂದ್ರೆ ಕಡಾಡಿ ಅವರು ಎತ್ತು ಹೋಗ್ಬೋದು ಅಂತೇಳಿ ಒಂದಿಷ್ಟು ಊಹೆ ಮಾಡಿದಾಗ, ಅಥವಾ ಬಲ್ಲ ಮೂಲಗಳು ಕೆಲವೊಂದಿಷ್ಟು ಅವ್ರ ವಿರೋಧಿಗಳು ಹಬ್ಬಿಸಿರ್ಬೋದು, ಅವರವರು ಹಬ್ಬಿಸಿರ್ಬೋದು. ರಾಜಕೀಯದಲ್ಲಿ ಹಬ್ಬಿಸೋದೇ ಇರ್ತದೆ ರೀ. ಗಾಸಿಪ್ಸ್ ಸಿನಿಮಾದಾದ್ರೆ ಗಾಸಿಪ್ಸ್ ಆಗ್ತಾವೆ. ನಮ್ಮ ಆದ್ರೆ ಊಹೆಗಳ ಮೇಲೆ ಯಾವುದಾದ್ರು ನಾವು ಇದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಸುತ್ತಮುತ್ತ ಇರ್ತದೆ. ಊಹೆ ಅಂದರೆ ಇದರ ಅರ್ಥ ಏನಪ್ಪ? ಊಹೆ ಅಂತಂದ್ರೆ ಸತ್ಯದ ಸಮೀಪ ಇರುತ್ತಿರುವಂತಹ ಒಂದು ಏನಪ್ಪ ಅಂತಂದ್ರೆ, ಈಗ ನಮಗೆ ಹೇಳ್ತಾರಲ್ಲ ಸರ್ಕಮ್ಸ್ಟನ್ಸಸ್ ಎವಿಡೆನ್ಸಸ್ ಅಂತ ಕರೀತಾರೆ. ಹಂಗೆ ಅದ್ರ ಆಗಿರ್ಬೋದು ಅಂತ ಆಗಿರೋ ಸಮೀಪ ಇರಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು. ಆದರೆ ಇದನ್ನು ನೋಡಿದಂಥ ಕೆಲವು ನಮ್ಮ ಮಿತ್ರರು